Madhavada, don't talk. So I welcome you all for today's class for BA and BCom third semester OEC Rural Economics. ಗ್ರಾಮೀಣ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ. ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಅಂತರ್ಗತ ಅಥವಾ ಒಳಗೊಳ್ಳುವಿಕೆ, ಅಂತರ್ಗತ ಅಥವಾ ಒಳಗೊಳ್ಳುವಿಕೆ ಪರಿಭಾವನೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪರಿಭಾವನೆ. ಸುಸ್ಥಿರ ಅಭಿವೃದ್ಧಿಯ ಪರಿಭಾವನೆಗಳು. ಸೊ ದಿಸ್ ಈಸ್ ಆಲ್ಫಾಬೆಟ್ ಡಿ. ಸೊ ಯೂನಿಟ್ 1 ಚಾಪ್ಟರ್ 1 ಆಲ್ಫಾಬೆಟ್ ಡಿ. ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್. ಸೊ ಹಿಯರ್ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಪ್ರಿವಿಯಸ್ ಕ್ಲಾಸ್ what do you mean by inclusive growth. ಸೊ ಹಿಯರ್ ಈ ಒಂದು ಅಂತರ್ಗತ ಅಥವಾ ಒಳಗೊಳ್ಳುವಿಕೆಯ ಒಂದು ಪರಿಭಾವನೆ, ಸೊ ಇದು ಯಾವ ರೀತಿಯಾಗಿ ಕಂಡು ಬರ್ತದೆ ಅನ್ನೋದನ್ನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದಿದೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿವ್ಯೂ ಆಲ್ ದೋಸ್ ಪಾಯಿಂಟ್ಸ್. ಸೊ ಹಿಯರ್ ದ ಒನ್ ಫಸ್ಟ್ ಕನ್ಸೆಪ್ಟ್ ದಟ್ ಈಸ್ ಇನ್ಕ್ಲೂಸಿವ್ ಗ್ರೋತ್ ಅಥವಾ ಅಂತರ್ಗತ ಬೆಳವಣಿಗೆ. ಸೊ ಹಿಯರ್ ವಾಟ್ ಡು ಯು ಮೀನ್ ಬೈ ಇನ್ಕ್ಲೂಸಿವ್ ಆ್ಯಂಡ್ ವಾಟ್ ಡು ಯು ಮೀನ್ ಬೈ ಡೆವಲಪ್ಮೆಂಟ್? Okay, already you know development is a short term process or long term process. ಬೆಳವಣಿಗೆ ಇದು ಒಂದು ಅಲ್ಪಕಾಲೀನ ಅಥವಾ ದೀರ್ಘಕಾಲಿಗೆ ಸಂಬಂಧಪಟ್ಟಿದೆ. ಯಾವ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ? ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್. ಬೆಳವಣಿಗೆ ಯಾವುದಕ್ಕೆ ಅಂತೀವಿ, ಅಭಿವೃದ್ಧಿ ಯಾವುದಕ್ಕೆ ಅಂತೀವಿ? ವಿಚ್ ಈಸ್ ಅ ಶಾರ್ಟ್ ಟರ್ಮ್ ಆ್ಯಂಡ್ ವಿಚ್ ಈಸ್ ಅ ಲಾಂಗ್ ಟರ್ಮ್ ಎಕನಾಮಿಕ್ ಪ್ರೊಸೆಸ್. ಯಾವುದು ಅಲ್ಪಾವಧಿ ಆರ್ಥಿಕ ಪ್ರಕ್ರಿಯೆ, ಯಾವುದು ದೀರ್ಘಾವಧಿ ಆರ್ಥಿಕ ಪ್ರಕ್ರಿಯೆ? ವಿಚ್ ಒನ್? ಗ್ರೋತ್ ಆರ್ ಡೆವಲಪ್ಮೆಂಟ್? ಡೆವಲಪ್ಮೆಂಟ್ ಅಂದರೆ ಏನು ಕನ್ನಡದಲ್ಲಿ ಅಂತೀವಿ? ಅದಕ್ಕೆ ಅಭಿವೃದ್ಧಿ ಅಂತ ಹೇಳ್ತೀವಿ ಡೆವಲಪ್ಮೆಂಟ್ಗೆ. ವೆರಾಸ್ ಗ್ರೋತ್ ಈಸ್ ಬೆಳವಣಿಗೆ. ಬೆಳವಣಿಗೆ ವಾಟ್ ಇಟ್ ಎಕ್ಸ್ಪ್ಲೇನ್? ಇದು ಗ್ರೋತ್ ವಾಟ್ ಇಟ್ ಎಕ್ಸ್ಪ್ಲೇನ್ಸ್? ಥಿಂಕ್ ಆಫ್ ಯುವರ್ ಚೈಲ್ಡ್ಹುಡ್. ಓಕೆ, ವೆನ್ ಯು ಬಾರ್ನ್, ನೀವು ಹುಟ್ಟಿದಾಗ ಓಕೆ ಹಂತ ಹಂತವಾಗಿ ಏನು ಬರ್ತದೆ? ಮಂತ್ ಬೈ ಡೇ, ಮಂತ್ ಬೈ ಮಂತ್, ಇಯರ್ ಬೈ ಇಯರ್. ಓಕೆ, ಸೊ ಪ್ರಾರಂಭದ್ದು ವಾಟ್ ಎವರ್ ದ ಬಿಗಿನಿಂಗ್ ಈಸ್ ದಟ್ ವಿ ಕಾಲ್ ಇಟ್ ಆಸ್ ಡೆವಲಪ್ಮೆಂಟ್, ದಟ್ ವಿ ಕಾಲ್ ಇಟ್ ಆಸ್ ಗ್ರೋತ್. ಅದಕ್ಕೆ ಬೆಳವಣಿಗೆ ಅಂತ ಹೇಳ್ತೀವಿ. ವೆರಾಸ್ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹೋಲ್ ಪಾರ್ಟ್ ಆಫ್ ದ ಗ್ರೋತ್. ಓಕೆ, ಅಭಿವೃದ್ಧಿ ಅಂತ ಯಾವುದಕ್ಕೆ ಅಂತೀವಿ? ಬೆಳವಣಿಗೆ ಎಲ್ಲ ರೀತಿಯ ಅಂಶಗಳನ್ನು ಒಳಗೊಂಡಿರ್ತದೆ. ಒಂದು ಮಗು ಹುಟ್ಟಿದಾಗಿಂದ ಹಿಡಿದು ದೊಡ್ಡದಾಗೋರಿಗೆ ವಾಟ್ ಆರ್ ದ ಪ್ರೊಸೆಸ್? ಸಿಮಿಲರ್ಲಿ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ವಿಚ್ ಇಟ್ ಹ್ಯಾಸ್ ಟು ಟೇಕ್ ಸೋ ಮೆನಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಯಾವುದೇ ಒಂದು ಚಟುವಟಿಕೆ ಇರಲಿ, ಅದು ಆರ್ಥಿಕತೆಯ ಒಂದು ಉತ್ಪಾದಕತೆಯಲ್ಲಿ ಬಂದಾಗ ಯಾವ ರೀತಿಯ ಹಂತಗಳನ್ನು ಪ್ರಾರಂಭದಿಂದ ಕೊನೆಯ ಹಂತದವರೆಗೆ ಹೋಗ್ತದೆ. ಸೊ ಹಿಯರ್ ವೆನ್ ರಾ ಮಟೀರಿಯಲ್, so at the beginning it is a raw material, so when it is a finished good or ready good, in the stages of production, ಉತ್ಪಾದನೆ ಹಂತಗಳಲ್ಲಿ ಏನಾಗ್ತದೆ? ಒಂದು ಕಚ್ಚಾ ಸರಕಿನಾಗ್ತದೆ, ಅದು ತನ್ನ ರೂಪವನ್ನು ಬದಲಾಯಿಸುತ್ತಾ ಸೊ ವಿ ಹ್ಯಾವ್ ಟು ಆ್ಯಡ್ ಯುಟಿಲಿಟಿ. ಅದಕ್ಕೆ ಏನು ಮಾಡಬೇಕು? ತುಷ್ಟಿಗುಣವನ್ನು ಸೇರಿಸಬೇಕು. ಸೊ ತುಷ್ಟಿಗುಣ ಅಂದರೆ ಏನು? ಬಳಕೆ ಯೋಗ್ಯ ಒಂದು ಸಾಮರ್ಥ್ಯ ಅಂತ, ಆ ವಸ್ತುವಿನಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಸೊ ದ್ಯಾಟ್ ವಿ ಕಾಲ್ಡ್ ಆಸ್ ಯುಟಿಲಿಟಿ. ಕೆಪಾಸಿಟಿ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ ಈಸ್ ನೋನ್ ಆಸ್ ಯುಟಿಲಿಟಿ. ಓಕೆ, ಮಾನವನ ಒಂದು ಬಯಕೆ, ಒಂದು ಆಶೆಯನ್ನು ತೃಪ್ತಿಪಡಿಸ್ತಕ್ಕಂಥ ಒಂದು ಗುಣ ಯಾವ ಸರಕಿನಲ್ಲಿ ಇರ್ತದೆ ಅದಕ್ಕೆ ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಏನಾಗ್ತದೆ? ಪ್ರಾರಂಭದಿಂದ ಒಂದು ಸರಕು ಕಚ್ಚಾ ರೂಪದಲ್ಲಿ ಇರ್ತದೆ. ಆ ಕಚ್ಚಾ ರೂಪದ ಸರಕನ್ನು ನಾವೇನು ಮಾಡ್ತೀವಿ? ಅಂತಿಮ ಅನುಭವದ ಸರಕನ್ನು ಮಾಡ್ತೀವಿ, ರೆಡಿಮೇಡ್ ಗುಡ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಈ ಒಂದು ಪ್ರೊಸೆಸ್ ಏನಿರ್ತದೆ, ಸೊ ಎಟ್ ದ ಬಿಗಿನಿಂಗ್ ದ ರಾ ಮಟೀರಿಯಲ್, ವೇರ್ ಯು ಗೆಟ್ ದ ರಾ ಮಟೀರಿಯಲ್, ಸೊ ದಟ್ ಆಲ್ ಇಟ್ ಎಕ್ಸ್ಪ್ಲೇನ್ಸ್ the beginning stage, that is nothing but the growth. So it is a short term process, whereas development is a long term process. ಸೊ ಒಂದು ಮಗು ಹುಟ್ಟಿದಾಗ ಅದೇ ರೀತಿಯಾಗಿ ಒಂದು ಸರಕು ಇದ್ದಾಗ ಕಚ್ಚಾ ಸರಕು ಹೇಗೆ ತನ್ನ ರೂಪಗಳನ್ನು ಬದಲಾಯಿಸುತ್ತಾ ಅಂತಿಮ ಅನುಭವಿ ಸರಕಾಗಿ ಮಾರ್ಪಡ್ತದೋ, ಸೊ ಈ ರೀತಿಯಾಗಿ ನಾವು ಇಲ್ಲಿ ಹೇಳ್ಬೋದು. ಸೊ ಇನ್ ದಿಸ್ ವೇ, ಸೊ ಹಿಯರ್ ಹೌ ಯು ಆರ್ ಗೋಯಿಂಗ್ ಟು ಡೆವಲಪ್ ದ ಇನ್ಕ್ಲೂಸಿವ್ ಗ್ರೋತ್ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಹೇಗೆ ಅಂತರ್ಗತ ಬೆಳವಣಿಗೆ ಅಥವಾ ಒಳಗೊಳ್ಳುವಿಕೆಯ ಒಂದು ಅಭಿವೃದ್ಧಿಯನ್ನು, ಒಳಗೊಳ್ಳುವಿಕೆಯ ಒಂದು ಬೆಳವಣಿಗೆಯನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಹೇಳ್ಬೋದು. ಸೊ ಈಗ ಒಳಗೊಳ್ಳುವಿಕೆ, ಈ ಒಂದು ಬೆಳವಣಿಗೆ
ಅಥವಾ ಒಂದು ಅಭಿವೃದ್ಧಿ. ಸೊ ಇಲ್ಲಿಯೂ ಸಹ ನೋಡ್ತೇವೆ ಬಿಗಿನಿಂಗು ಎಂಡು, ಓಕೆ, ಪ್ರಾರಂಭ ಅಂತ್ಯ. ಸೊ ಈ ರೀತಿಯಾಗಿಯೂ ಸಹ ನಾವಿಲ್ಲಿ ಹೇಳ್ಬೋದು. ಸೊ ಹಿಯರ್ ಪಾರ್ಟಿಸಿಪೇಷನ್ ಆಫ್ ಆಲ್ ಪೀಪಲ್ಸ್, ಓಕೆ, ಪಾರ್ಟಿಸಿಪೇಷನ್ ಆಫ್ ಆಲ್ ಪೀಪಲ್ಸ್. ಹಿಯರ್ ಆಲ್ ಪೀಪಲ್ಸ್ ಮೀನ್ಸ್ ವಾಟ್? ಆಲ್ ಕಮ್ಯುನಿಟಿ, ಆಲ್ ರಿಲಿಜಿಯಸ್, ಆಲ್ ಲ್ಯಾಂಗ್ವೇಜ್ and all the regional areas, okay, so all have to participate in the economic activities. ಸೊ ಎಲ್ಲರನ್ನು ಒಳಗೊಂಡ ಅಂದರೆ ಅಂತರ್ಗತವಾಗಿ ಎಲ್ಲರನ್ನು ಒಳಗೊಂಡಂತಹ ಒಂದು ಬೆಳವಣಿಗೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಈ ಒಂದು ಅಂತರ್ಗತವಾದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ವಿವರಣೆ ಮಾಡಿದ್ದೀನಿ ಈಗಾಗಲೇ ಕ್ಲಾಸ್ನಲ್ಲಿ. ಸೊ ಅದೇ ರೀತಿಯಾಗಿ ಯು ಹ್ಯಾವ್ ಲರ್ನ್ಡ್ ಇನ್ ಪ್ರಿವಿಯಸ್ ಕ್ಲಾಸ್ ಇನ್ಕ್ಲೂಸಿವ್ ಗ್ರೋತ್. ಸೊ ದಟ್ ಈಸ್ ದ ಪ್ರೊವಿಷನ್ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗ ಅವಕಾಶಗಳ ಒಂದು ಪೂರೈಕೆಯನ್ನು ಮಾಡ್ತಾರೆ. ಸೊ ಅಂತರ್ಗತ ಒಳಗೊಳ್ಳುವಿಕೆ ಅಂದರೆ inclusive participation of all peoples from all the communities in one area, in one regional and in a national as a whole. ಸೊ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ನಾವು ಮಾಡಿಕೊಂಡು ಅಂದರೆ ದೇಶೀಯ ಮತ್ತು ಭಾರತೀಯ ಎಲ್ಲ ನಾಗರಿಕರ ಒಂದು ಸಂಪೂರ್ಣವಾದಂತಹ ಸಮಗ್ರವಾದಂತಹ ಒಂದು ಒಳಗೊಳ್ಳುವಿಕೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಅಂತರ್ಗತ ಬೆಳವಣಿಗೆ ಅಂತರ್ಗತ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇದು ಸಾಧ್ಯ ಆಗಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಡೂ? ಸೊ ಪ್ರೊವಿಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅಂದರೆ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡುವುದು. ಆರ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಆ್ಯಂಡ್ ದ ಸೆಕೆಂಡ್ ಒನ್ ಹಿಯರ್ ಈಸ್ ಪ್ರೊವಿಷನ್ ಆಫ್ ಬೇಸಿಕ್ ಫೆಸಿಲಿಟೀಸ್. ಅದೇ ರೀತಿಯಾಗಿ ಮೂಲ ಸೌಲಭ್ಯಗಳ ಒಂದು ಪೂರೈಕೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ ದ ಪ್ರಿವಿಯಸ್ ಕ್ಲಾಸ್ ಯು ಲರ್ನ್ಡ್ ದ ಫ್ಯಾಕ್ಟರ್ಸ್ ಲೈಕ್ supply of credit to activities which supplement rise in the income, ಆದಾಯ ಹೆಚ್ಚಳಕ್ಕೆ ಪೂರಕವಾದಂತಹ ಚಟುವಟಿಕೆಗಳ ಉದ್ದರಿ ಪೂರೈಕೆ. and the another very important factor you have learned in previous class, that is financial inclusion, ಹಣಕಾಸಿನ ಒಂದು ಸೇರ್ಪಡೆ ಅಂತ ಹೇಳ್ಬೋದು. So government of India has made so many schemes for welfare schemes for so many income groups of the people, okay. ಇಲ್ಲಿ ನೋಡ್ಬೋದು ಆದಾಯ ವರ್ಗ ಬರ್ತದ, ಓಕೆ, ಎ ಗ್ರೂಪ್, ಬಿ ಗ್ರೂಪ್ ಆ್ಯಂಡ್ ಸಿ ಗ್ರೂಪ್ ಆ್ಯಂಡ್ ಆಲ್ಸೋ ಡಿ ಗ್ರೂಪ್. ಸೊ ಈ ರೀತಿಯಾಗಿ 4 ಆದಾಯದ ವರ್ಗಗಳ ಗುಂಪುಗಳನ್ನು ಮಾಡ್ತೀವಿ. ಸೊ ಇಲ್ಲಿ ಬಡತನದ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವ್ರು, ಸೊ ದೋಸ್ ಆರ್ ಕಮ್ಸ್ ಅಂಡರ್ ಬಿಲೋ ಪಾವರ್ಟಿ ಲೈನ್, okay, and the upper layer of the poverty line and middle layer of the poverty line. ಸೊ ಮೇಲ್ಸರಕ್ಕೆ ಬರ್ತಕ್ಕಂಥ ಬಡ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವರು, ಮಧ್ಯದ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವ್ರು, ಅದೇ ರೀತಿಯಾಗಿ ಕೆಳಸ್ತರದಲ್ಲಿರ್ತಕ್ಕಂಥ ಬಡವರು. ಸೊ ಈ ರೀತಿಯಾಗಿ ಅವರಿಗೆ ಒಳ್ಳೆಯ ಮತ್ತು ಅನೇಕ ರೀತಿಯ ಒಂದು ಕಲ್ಯಾಣದ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಹಣಕಾಸಿನ ಒಂದು ಸೇರ್ಪಡೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ನ್ಯೂ ಸ್ಕೀಮ್ಸ್, ಹೊಸ ಯೋಜನೆಗಳನ್ನು, ಸೊ ಯು ಹ್ಯಾವ್ ಆಲ್ರೆಡಿ ನೋ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಟ್ರೊಡ್ಯೂಸ್ ಸೋ ಮೆನಿ annual plans and also 5-year plans from the year of 1950, 51 to and up to date. ಸೊ 1950 ಹಿಡಿದು ಪ್ರಸ್ತುತದ ಒಂದು ಅವಧಿ ನೋಡ್ತಾ ಇದ್ವಿ. till we have completed 12th 5-year plans of India. ಸೊ ಇಲ್ಲಿವರೆಗೆ 12 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಪೂರೈಸಿದ್ದೀವಿ. ಸೊ ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆಯು ಅದರ ಧ್ಯೇಯೋದ್ದೇಶವನ್ನು ಬೆಳವಣಿಗೆ ಅಭಿವೃದ್ಧಿ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು. ಸೊ ಹೀಗಾಗಿ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ವೇರ್, ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ದ ಇನ್ಕ್ಲೂಸಿವ್ ಗ್ರೋತ್. ಸೊ ಇವೆಲ್ಲವೂ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಒಂದು ಪರಿಭಾವನೆಗಳಂತ ಹೇಳ್ಬೋದು. ಸೊ ನಾವು another very important concept you have today you are going to learn, that is sustainable development, ಸುಸ್ಥಿರ ಅಭಿವೃದ್ಧಿ. ಓಕೆ, ಸೊ ಈಗ where do you find that is the concept sustainable development? So this concept was explained a well known or popular program known as IRDP, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದರೆ ಈ ಒಂದು ಸಮಗ್ರ ಗ್ರಾಮೀಣ ಉದ್ಯೋಗ ಸಮಗ್ರ ಗ್ರಾಮೀಣ ಬೆಳವಣಿಗೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪರಿಭಾವನೆಯನ್ನು ಈ ಒಂದು ಉದ್ಯೋಗ ಕಾರ್ಯಕ್ರಮಗಳ ಅಡಿಯಲ್ಲಿ ಹೆಚ್ಚು ಜನಪ್ರಿಯಗೊಳಿಸಲಾಯಿತು ಅಂತ ಹೇಳ್ಬೋದು. ಸೊ ದಿಸ್ ಪ್ರೋಗ್ರಾಮ್ ವಾಸ್ ಇನಿಷಿಯೇಟೆಡ್ ಇನ್ ದ ಇಯರ್ 1979, ಓಕೆ, ಟು ರಿಮೂವಲ್ ಆಫ್ ರೂರಲ್ ಪಾವರ್ಟಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು 1979 ಇಸ್ವಿಯಲ್ಲಿ ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶವೇನು? ಗ್ರಾಮೀಣ ಜನರ ಉದ್ಯೋಗ ಒದಗಿಸುವುದು ಮತ್ತು ಅವರ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥದ್ದು ಅಂತ ಹೇಳಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಿಯರ್ ವಿ ಆರ್ ಯೂಸಿಂಗ್ ದ ವರ್ಡ್ ದಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಈ ಒಂದು ಸುಸ್ಥಿರವಾದಂತಹ ಒಂದು ಅಭಿವೃದ್ಧಿ. ಸೊ ಸುಸ್ಥಿರವಾದಂತಹ ಅಭಿವೃದ್ಧಿ ಮೀನ್ಸ್ how you are going to define sustainable development, okay. So whatever the resources are available, so we have to use that resources for our needs, and also we have to keep all those resources for our future generation.
ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದರೆ ನಮ್ಮ ಪ್ರಸ್ತುತದ ಆಶಯ ಬಯಕೆಗಳನ್ನು ಈಡೇರಿಸಿಕೊಳ್ತಕ್ಕಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮತ್ತು ಮುಂಬರುವ ಭವಿಷ್ಯದ ಪೀಳಿಗೆಗೆ ಆ ಸರಕನ್ನು ಅಥವಾ ಆ ಒಂದು ಸಂಪನ್ಮೂಲಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗತಕ್ಕಂತಹ ಒಂದು ಪ್ರಮುಖವಾದಂಥ ಒಂದು ಆರ್ಥಿಕ ಪರಿಕಲ್ಪನೆಯನ್ನು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಇಯರ್ ದ ಬೆಸ್ಟ್ ಎಕ್ಸಾಂಪಲ್ ಯುವರ್ ಫ್ಯಾಮಿಲೀಸ್. ಓಕೆ, ನಿಮ್ಮ ಕುಟುಂಬಗಳ ಒಂದು ಉದಾಹರಣೆಯಾಗಿ ಹೇಳ್ಬೋದು. ಸೊ ಯಾವ ರೀತಿಯಾಗಿ ನಿಮ್ಮ ಕುಟುಂಬಗಳ ಉದಾಹರಣೆಯಾಗಿ ಹೇಳ್ತೀರಿಲ್ಲೇ? ಸೊ ಯುವರ್ ಫಾದರ್, ಯುವರ್ ಡ್ಯಾಡಿ, ಸೊ ವಾಟ್ ಹಿ ಡು? He make so many assets, so many wealth for himself and also for yourself and also for your and also for their grandkids. ಸೊ ಈಗ ಒಂದು ಕುಟುಂಬದಲ್ಲಿ ಮದುವೆಯಾದಂತಹ ಗಂಡ ಹೆಂಡತಿ ಏನು ಮಾಡ್ತಾರೆ? ಆಸ್ತಿಗಳನ್ನು ಯಾವಾಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ? ಮಗು ಹುಟ್ಟಿದ ಮೇಲೆ ಅವರ ವೈಯಕ್ತಿಕವಾದಂಥ ಆಸ್ತಿಯ ಪ್ರಾರಂಭ ಆಗ ಸ್ಟಾರ್ಟ್ ಆಗ್ತದೆ. ಸೊ ಅವರ ಉದ್ದೇಶ ಏನಿರ್ತದೆ? ಅಲ್ಲಿ ಇರ್ತಕ್ಕಂತಹ ಪ್ರಸ್ತುತ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಕುಟುಂಬವನ್ನು ಸೌಖ್ಯ ರೀತಿಯಲ್ಲಿ ತೆಗೆದುಕೊಂಡು ಮತ್ತು ಆ ಕುಟುಂಬದಲ್ಲಿ ಹೊಸದಾಗಿ ಬಂದಂತಹ ಒಂದು ಸದಸ್ಯರಿಗೆ ಸೊ ಆ ಸಂಪನ್ಮೂಲಗಳ ಸದ್ಬಳಕೆ ಆಗುವ ಹಾಗೆ ಭವಿಷ್ಯದಲ್ಲಿ ಅವರಿಗೆ ದೊರಕುವ ಹಾಗೆ ಮಾಡಿಕೊಳ್ಳುವುದೇ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, ಗೊತ್ತಾಯ್ತಲ್ಲ? ದ ಐಡಿಯಾ ಆಫ್ ಕನ್ಸೆಪ್ಟ್ ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡಿಫೈನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಈಗ ಸಪೋಸ್ ಈಗ ಒಂದು ಎಕ್ಸಾಂಪಲ್ ಹೇಳ್ಬೋದು. ಸೊ ಇನ್ ಗೋಕಾಕ್ ಯು ಹ್ಯಾವ್ ಸೀನ್ ದೇರ್ ಆರ್ ಲಾಟ್ ಆಫ್ the surrounding area that is very very good and also you get so many natural raw materials. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಸ್ವಾಭಾವಿಕವಾಗಿ ಲಭ್ಯವಿರ್ತಕ್ಕಂತಹ ಅನೇಕ ಕಚ್ಚಾ ಸಂಪನ್ಮೂಲಗಳು ನಮ್ಮ ಗೋಕಾಕ್ ಸುತ್ತಮುತ್ತದ ಪ್ರದೇಶಗಳಲ್ಲಿ ಇದೆ. ಸೊ ಅದನ್ನು ವಿ ಹ್ಯಾವ್ ಟು ಯೂಸ್ ಫಾರ್ ಅವರ್ ವಾಟ್ ಎವರ್ ದ ಅರ್ಜೆಂಟ್ ನೀಡ್ಸ್ ಆ್ಯಂಡ್ ವಾಟ್ ಎವರ್ ಅವರ್ ಎಕ್ಸಿಸ್ಟಿಂಗ್ ನೀಡ್ಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಕೀಪ್ ಆಲ್ ದೋಸ್ ರಿಸೋರ್ಸಸ್ ಫಾರ್ ಅವರ್ ಫ್ಯೂಚರ್ ಜನರೇಷನ್. ಓಕೆ, ಮುಂಬರುವ ಭವಿಷ್ಯದ ಪೀಳಿಗೆಗೆ ಆ ಸಂಪನ್ಮೂಲಗಳು ಲಭ್ಯವಾಗುವ ಹಾಗೆ ಉಳಿಸಿಕೊಂಡು ಅದನ್ನು ನಾವು ಪ್ರಸ್ತುತವಾಗಿ ಎಷ್ಟು ಬಳಕೆ ಮಾಡಬೇಕು ಅಷ್ಟನ್ನು ಬಳಕೆ ಮಾಡಿಕೊಳ್ಳತಕ್ಕಂಥ ಒಂದು ಪರಿಭಾವನೆಗೆ ಏನಂತೀವಿ ಸುಸ್ಥಿರವಾದಂಥ ಒಂದು ಅಭಿವೃದ್ಧಿ ಅಂತಲೂ ಸಹ ನಾವಿಲ್ಲಿ ಇದನ್ನು ವಿವರಣೆ ಮಾಡ್ಬೋದು. ಸೊ ಹೀಗಾಗಿ ದಿಸ್ ಕನ್ಸೆಪ್ಟ್ ವಾಸ್ ವೆರಿ ವೆರಿ ಪಾಪ್ಯುಲರ್ ನಾಟ್ ಓನ್ಲಿ ಇನ್ ಇಂಡಿಯಾ ಆ್ಯಂಡ್ ಸೋ ಮೆನಿ ಎಕಾನಮಿ ಆಫ್ ದ ವರ್ಲ್ಡ್. ಸೊ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲಿ ಎಲ್ಲ ಆರ್ಥಿಕತೆ ಎಲ್ಲ ದೇಶಗಳಲ್ಲಿಯೂ ಸಹ ಈ ಒಂದು ಪರಿಭಾವನೆ ಅತ್ಯಂತ ಜನಪ್ರಿಯವಾದಂಥ ಒಂದು ಆರ್ಥಿಕ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪರಿಭಾವನೆ ಅಂತ ಹೇಳ್ಬೋದು. ಸೊ ಇಯರ್ ವಾಟ್ ಆರ್ ದ ಫೀಚರ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್? ಆರ್ಥಿಕ ಅಥವಾ ಸುಸ್ಥಿರ ಅಭಿವೃದ್ಧಿಯ ಒಂದು ಲಕ್ಷಣಗಳು ಇಲ್ಲಿ ಯಾವ ರೀತಿಯಾಗಿ ಇರ್ತದೆ? ಸೊ ಇಯರ್ ಬೆನಿಫಿಷಿಯರೀಸ್ ಸಿಲೆಕ್ಟೆಡ್ ಸೋ ಮೆನಿ ಫ್ರಾಮ್ ದ ಸ್ಕೀಮ್ಸ್ ಇರ್ಬೋದು ಆ್ಯಂಡ್ ಸೋ ಮೆನಿ ಪ್ರೋಗ್ರಾಮ್ಸ್. ಸೊ ಇಯರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಲೈಕ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಆಲ್ಸೋ ಇನ್ OBCs. Some minority groups are there and so many some economically backward classes. ಸೊ ಆರ್ಥಿಕ ದೃಷ್ಟಿಯಿಂದ ಅಥವಾ ಆದಾಯದ ಒಂದು ದೃಷ್ಟಿಯಿಂದ ಹಿಂದುಳಿದಂತಹ ಒಂದು ವರ್ಗದ ಜನ, ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ವರ್ಗದ ಜನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಜನ. ಸೊ ಇವರಿಗೆ ಸರ್ಕಾರ ಏನು ಮಾಡ್ತದೆ? ಸೊ ಗೌರ್ಮೆಂಟ್ ಹ್ಯಾಸ್ ಗಿವನ್ ಸೋ ಮೆನಿ ಬೆನಿಫಿಷಿಯರ್ ಸ್ಕೀಮ್ಸ್ for their existing and also they have kept so many beneficial schemes for the future generation of that particular communities. ಓಕೆ, ಈಗ ನಿಮ್ಗೆ ಗೊತ್ತಿದೆ, ಈಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಕಾರ್ಯಕ್ರಮಗಳು ಅಥವಾ ಅವರಿಗೆ ಲಾಭವನ್ನು ಕೊಡ್ತಕ್ಕಂತಹ ಯಾವುದೇ ಒಂದು ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಕಾರ್ಯಕ್ರಮ ಆ ಜನರಿಗೆ ಒದಗಿಸೋದಲ್ಲದೆ ಅದರ ಒಂದು ಪೀಳಿಗೆಗೂ ಸಹ ಸರ್ಕಾರದಿಂದ ಆ ಒಂದು ಲಾಭ ಅದು ಜರುಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ಬಂದಂತಹ ಹಿಂದುಳಿದ ವರ್ಗದ ಜನ ಮತ್ತು ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ವರ್ಗದ ಜನ. ಸೊ ಈ ರೀತಿಯಾಗಿ ಆಯಾ ಒಂದು ಇದಕ್ಕೆ ಅನುಗುಣವಾದಂತಹ ಒಂದು ಸುಸ್ಥಿರವಾದಂತಹ ಒಂದು ಪರಿಭಾವನೆ ಅಥವಾ ಕಲ್ಪನೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಸೊ ಸಿಯರ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಎಕಾನಮಿ? ಆರ್ಥಿಕತೆಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಒಂದು ಪ್ರಾಮುಖ್ಯತೆ, ಅವುಗಳ ಒಂದು ಮಹತ್ವ ಯಾವ ರೀತಿಯಾಗಿ ಕಂಡುಬರ್ತದೆ ಅನ್ನೋದನ್ನು ಸೊ ಈ ರೀತಿಯಲ್ಲಿಯೂ ಸಹ ನಾವಿಲ್ಲಿ ಕೇಳ್ಬೋದು. ಸೊ ಇಯರ್ ಪಾವರ್ಟಿ ಎಲಿವೇಷನ್ ಇರ್ಬೋದು, ಬಡತನದ ನಿರ್ಮೂಲನೆ ಆ್ಯಂಡ್ ಬೆನಿಫಿಷಿಯರೀಸ್ ರಿಕ್ವೈರ್ಸ್ ಫಾರ್ ಸೋ ಮೆನಿ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ನೀಡ್ಸ್ ಆರ್ ಲೋನ್ಸ್ ಫ್ರಮ್ ದ ಬ್ಯಾಂಕ್ ಆ್ಯಂಡ್ ಆಲ್ಸೋ ದ ಪರ್ಚೇಸ್ ಆಫ್ ಅಸೆಟ್ಸ್. ಓಕೆ, ಸೊ ಅದೇ ರೀತಿಯಾಗಿ ಸೋ ಮೆನಿ ಸೆಕ್ಯೂರಿಟೀಸ್ ಮೇಡ್ ಫಾರ್ ದ ಇನ್ಕಮ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಸೋ ಮೆನಿ ಸೆಕ್ಯೂರಿಟೀಸ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್
ಸೊ ಲೈಕ್ ದ ಲಿಸ್ಟ್ ಗೋಸ್ ಆನ್. ಸೊ ಈ ರೀತಿಯಾಗಿ ನಾವು ನೋಡ್ತಾ ಇದ್ವಿ. ಈ ಒಂದು ಸುಸ್ಥಿರವಾದಂಥ ಒಂದು ಅಭಿವೃದ್ಧಿ ಎಲ್ಲೆಲ್ಲೇ ಕಂಡು ಬರ್ತದ, ಅದರ ಪರಿಭಾವನೆಯನ್ನು ಎಲ್ಲಿ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯವಿದೆ ಅಂದರೆ ಬಡತನದ ನಿರ್ಮೂಲನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿರ್ಬೋದು. ಅದೇ ರೀತಿಯಾಗಿ ಈ ಒಂದು ಜನರಿಗೆ ಹಣಕಾಸಿನ ಸೌಲಭ್ಯ ಇರ್ಬೋದು, ಅದು ಬಡ ವರ್ಗದ ಜನ ಇರ್ಬೋದು, ರೈತ ವರ್ಗದ ಜನ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಭದ್ರತೆಯನ್ನು, ಆದಾಯದ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಸಾಮಾಜಿಕ ಭದ್ರತೆಗಳ ಲಾಭಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳಿರ್ಬೋದು. ಸೊ ಈ ರೀತಿಯಾಗಿ ಅನೇಕ ಸಂದರ್ಭದಲ್ಲಿ ಗ್ರಾಮೀಣದ ಒಂದು ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಇರ್ಬೋದು. ಸೊ ಈ ಎಲ್ಲ ಸಂಗತಿಗಳಲ್ಲಿ ನಾವು ಸುಸ್ಥಿರವಾದಂಥ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದಲ್ಲಿ ನೋಡ್ಬೋದು. ಸೊ ಇನ್ ದಿಸ್ ಆಪರೇಷನ್ ದಿಸ್ ವಾಸ್ ಫಾರ್ ದ 20 years ಆ್ಯಂಡ್ ಆಲ್ಸೋ ಟುಡೇ. ಸೊ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ ಸಮಗ್ರ ಗ್ರಾಮೀಣ ಒಂದು ಅಭಿವೃದ್ಧಿಯ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಸೊ ಅದು ಇಲ್ಲಿಯವರೆಗೆ ಸುಮಾರು 20 ವರ್ಷಗಳ ಒಂದು ಅಂಕಿಅಂಶಗಳನ್ನು ನೋಡಿದಾಗಲೂ ಸಹ ಸೊ ದ ಟೋಟಲ್ ಅಮೌಂಟ್ ಸ್ಪೆಂಡಿಂಗ್ ಅಂಡರ್ ದಿಸ್ ಸ್ಕೀಮ್ up to 20 years was 34,500 crore rupees. So of this 21,000 crore rupees was in the form of bank loans and 13,500 crore rupees was in the form of subsidy by the governments. So why government has given subsidy? Okay, ಯಾಕೆ ಸಹಾಯಧನ ಕೊಡಲಾಗ್ತದ? Okay, so because a poor cannot pay all the whatever the assistance or loans getting from the so many schemes. ಸೊ ಸರ್ಕಾರದಿಂದ ಯೋಜನೆಗಳ ಲಾಭಗಳನ್ನು ಪಡಿತಾರೆ ಬಡ ವರ್ಗದ ಜನ. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಸಾಲವನ್ನು ತೀರಿಸಲಿಕ್ಕೆ ಆಗದಿರತಕ್ಕಂಥ ಸಂದರ್ಭದಲ್ಲಿ ಆ್ಯಂಡ್ ಆಲ್ಸೋ ಒನ್ ಗುಡ್ ಮೇ ಬಿ ಏಜೆನ್ಸಿಯಲ್ ಗುಡ್. ಸಪೋಸ್ ಅ ಪೂವರ್ ಕೆನಾಟ್ ಏಬಲ್ ಟು ಗೆಟ್ ದೋಸ್ ಗುಡ್ಸ್, ಸೊ ದ್ಯಾಟ್ ಟೈಮ್ ಗೌರ್ಮೆಂಟ್ so will give the subsidy. So here the best example here the gas connection or cooking gas. ಸೊ ಈಗ ಅಡುಗೆ ಅನಿಲ, ಅದೇ ರೀತಿಯಾಗಿ ವೆಲ್ ಪಾಪ್ಯುಲರ್ ಅನದರ್ ಪ್ರಾಜೆಕ್ಟ್ ದಟ್ ಈಸ್ ನೋನ್ ಆ್ಯಸ್ ಇಲೆಕ್ಟ್ರಿಫಿಕೇಷನ್ ಇನ್ ರೂರಲ್ ಏರಿಯಾಸ್. ಓಕೆ, ಸೊ ಗ್ರಾಮೀಣ ಭಾಗದಲ್ಲಿ ನೀಡಿರ್ತಕ್ಕಂಥ ಒಂದು ವಿದ್ಯುದೀಕರಣ ಇರ್ಬೋದು ಅಥವಾ ವಿದ್ಯುತ್ತಿನ ಪೂರೈಕೆ. ಸೊ ಹಿ ಹ್ಯಾವ್ ಸೀನ್ ದ್ಯಾಟ್ ಪೂವರ್ ಪೀಪಲ್ ವಿಲ್ ಗೆಟ್ what are the benefits they will get. So they will get the benefit of 30 units free. Okay, 30 ಯೂನಿಟ್ಗಳ ಒಂದು ಉಚಿತವಾದಂಥ ವಿದ್ಯುತ್ ಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ವೇರ್, ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ದ ಎಕ್ಸಂಪ್ಷನ್ಸ್ ಆ್ಯಂಡ್ ಆಲ್ಸೋ ದ ಸಬ್ಸಿಡೀಸ್ ಗಿವನ್ ಬೈ ದ ಗೌರ್ಮೆಂಟ್. Okay, so all these includes what? All these comes under sustainable development. So ಇವೆಲ್ಲವಲ್ಲಿ ಸುಸ್ಥಿರವಾದಂಥ ಒಂದು ಅಭಿವೃದ್ಧಿಯಲ್ಲಿ ನಮಗೆ ಕಂಡು ಬರ್ತದೆ. ಅಂದರೆ ಗ್ರಾಮೀಣ ಬಡವರ್ಗದ ಜನರನ್ನು ಅವರ ಅಗತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಮುಂಬರುವ ಅವರ ಪೀಳಿಗೆಗೆ, ಆ ಗ್ರಾಮೀಣ ಭಾಗದ ಒಂದು ಮುಂಬರುವ ಒಂದು ಭವಿಷ್ಯದ ಒಂದು ಅಭಿವೃದ್ಧಿಗೆ ಇನ್ನೂ ಸಹ ಸಂಪನ್ಮೂಲಗಳು ಉಳಿಯುವ ಹಾಗೆ ಮಾಡಿಕೊಂಡು ಹೋಗುವುದೇ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ. ಸೊ ಈ ರೀತಿಯಾಗಿ ಈ ಒಂದು ಪರಿಭಾವನೆಯ ಒಂದು ವಿವರಣೆ ಆಯಿತು. So in the next class I will explain, write down heading ಬರ್ಕೊಡ್ರಿ, chapter 2. ಸೊ ಇಲ್ಲಿಗೆ ಯೂನಿಟ್ 1ದಲ್ಲೇ ಚಾಪ್ಟರ್ 1 ಕಂಪ್ಲೀಟ್ ಮುಗೀತು. ಸೊ ಹಿಯರ್ ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯೂನಿಟ್ ಚಾಪ್ಟರ್ 1ದಲ್ಲೇ ಯೂನಿಟ್ 1 ಚಾಪ್ಟರ್ 1ದಲ್ಲೇ ಆಲ್ಫಾಬೆಟ್ ಎ. ಸೊ 1 ಕಂಟೆಂಟ್ is over and alphabet B is also over and C is over and D also over. So in next class I will explain chapter 2. write down heading ಬರ್ಕೊಡ್ರಿ, ಅಧ್ಯಾಯ 2ರ ಒಂದು ಹೆಡ್ಡಿಂಗ್ ಬರ್ಕೊಡ್ರಿ, ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್. ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್. So here you are going to learn so many models. So write down there, below you write down alphabet A, ಗಾಂಧಿಯನ್ ಮಾಡೆಲ್ ಅಂದರೆ ಬೇಗ ಬರ್ಕೊಡ್ರಿ. ನೆಕ್ಸ್ಟ್ ಕನ್ನಡದಲ್ಲಿ ಹೇಳಬೇಕು. ಆಮೇಲೆ ಆಲ್ಫಾಬೆಟ್ ಬಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್, ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್. ಆಲ್ಫಾಬೆಟ್ ಸಿ, ಬೇಸಿಕ್ ನೀಡ್ಸ್ ಅಪ್ರೋಚ್, ಬೇಸಿಕ್ ನೀಡ್ಸ್ ಅಪ್ರೋಚ್. ನೆಕ್ಸ್ಟು ಆಲ್ಫಾಬೆಟ್ ಟಿ, ಡಿ, ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್, ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್. ಕನ್ನಡ ಬರ್ಕೊಡ್ರಿ. ಅಧ್ಯಾಯ 2 ಅಂದರೆ ಘಟಕ 1 ಅಧ್ಯಾಯ 2, ಅಲ್ಲಿ ಆಲ್ಫಾಬೆಟ್ ಎ ಅಂತಂದ್ರಿ ಗಾಂಧಿಯನ್ ಮಾಡೆಲ್ಗೆ ಕನ್ನಡದಲ್ಲೇ ಗಾಂಧಿ ಮಾದರಿ. ನೆಕ್ಸ್ಟ್ ಆಲ್ಫಾಬೆಟ್ ಬಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಅಪ್ರೋಚ್, ಕನ್ನಡ ಬರ್ಕೊಡ್ರಿ ಸಮುದಾಯ ಅಭಿವೃದ್ಧಿ ಮಾರ್ಗ. ನೆಕ್ಸ್ಟ್ ಆಲ್ಫಾಬೆಟ್ ಸಿ, ಮೂಲಭೂತ
ಅಥವಾ ಕನಿಷ್ಠ ಅವಶ್ಯಕತೆಗಳ ಮಾರ್ಗ, ಮೂಲಭೂತ ಅಥವಾ ಕನಿಷ್ಠ ಅವಶ್ಯಕತೆಗಳ ಮಾರ್ಗ, ಬೇಸಿಕ್ ನೀಡ್ಸ್ ಅಪ್ರೋಚ್. ನೆಕ್ಸ್ಟು ಆಲ್ಫಾಬೆಟ್ ಡಿ, ಇನ್ಕ್ಲೂಸಿವ್ ಗ್ರೋತ್ ಅಪ್ರೋಚ್, ಅಂತರ್ಗತ ಅಥವಾ ಒಳಗೊಳ್ಳುವಿಕೆ ಬೆಳವಣಿಗೆಯ ಮಾರ್ಗ, ಅಂತರ್ಗತ ಅಥವಾ ಒಳಗೊಳ್ಳುವಿಕೆಯ ಬೆಳವಣಿಗೆ ಮಾರ್ಗ. So these are all the 4 contents you are going to learn in next class, that is from chapter 2. ಮುಂದಿನ ಕ್ಲಾಸ್ನಲ್ಲಿ ಈ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟದ್ದು ಈ 4 ಕಂಟೆಂಟ್ಗಳನ್ನು ಹೇಳ್ತೀನಿ. ಸೊ ಯಾರು ಕ್ಲಾಸನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡ. ಸೊ ನಾವು ಹಿಯರ್ ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು.